ನಮಸ್ಕಾರ. ಬನ್ನಿ, ಇವತ್ತು ನಮ್ಮ ಮೆದುಳಿಗೆ ಸ್ವಲ್ಪ ಕೆಲಸ ಕೊಡುವಂತಹ ಕೆಲವು ಕ್ಲಾಸಿಕ್ ಒಗಟುಗಳ ಜಗತ್ತಿಗೆ ಹೋಗೋಣ. ನಮ್ಮ ತರ್ಕಶಕ್ತಿಯನ್ನೊಮ್ಮೆ ಪರೀಕ್ಷೆ ಮಾಡೋಣ, ಸರಿನಾ? ಸರಿ, ಶುರು ಮಾಡೋಕೆ ಒಂದು ಸಿಂಪಲ್ ಚಾಲೆಂಜ್. ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ಲ, ನ್ಯೂ ಡೋರ್ ಅಂತ. ಈ ಅಕ್ಷರಗಳನ್ನ ಬಳಸಿ ಒಂದೇ ಒಂದು ಪದ ರಚಿಸೋಕಾಗುತ್ತಾ? ಸ್ವಲ್ಪ ಯೋಚಿಸ್ ನೋಡಿ. ಇದರ ಉತ್ತರ ಏನು ಅಂತ ಕೊನೆಯಲ್ಲಿ ನೋಡೋಣ, ಆಯ್ತಾ? ಈ ಥರ ಬ್ರೈನ್ ಟೀಸರ್ಸ್ ಅಂದ್ರೆ ಯಾರಿಗ್ ತಾನೇ ಇಷ್ಟ ಆಗಲ್ಲ ಅಲ್ವಾ? ಆದರೆ ನಾವಿವತ್ತು ನೋಡ್ತಿರೋ ಈ ಪಜಲ್ಸ್ ಎಲ್ಲಿಂದ ಬಂತು ಗೊತ್ತಾ? ಬನ್ನಿ ಅದರ ಹಿಂದಿರೋ ಒಂದು ಇಂಟ್ರೆಸ್ಟಿಂಗ್ ಕಥೆಯನ್ನ ನೋಡೋಣ. ನೋಡಿ, ಈ ಒಗಟುಗಳೆಲ್ಲ ಬಂದಿರೋದು 1983ಯಲ್ಲಿ ಪಬ್ಲಿಷ್ ಆದ ಮ್ಯಾಥ್ ಅಂಡ್ ಲಾಜಿಕ್ ಪಜಲ್ಸ್ ಫಾರ್ PC ಎಂಥೂಸಿಯಾಸ್ ಅನ್ನೋ ಪುಸ್ತಕದಿಂದ. ಆ ಕಾಲ ನೆನ್ಪಿಸ್ಕೊಳ್ಳಿ, ಪರ್ಸನಲ್ ಕಂಪ್ಯೂಟರ್ಸ್ ಎಲ್ರಿಗೂ ಹೊಸ್ತು. ಆ ಟೈಮ್ನ ಪುಸ್ತಕ ಇದು. ಆ ರೆಟ್ರೋ ಫೀಲ್ ಇದೆಯಲ್ಲ, ಅದಕ್ಕೆ ಒಂದ್ ಚಂದ ಅಲ್ವಾ? ಈ ಪುಸ್ತಕದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಅದರ ಪಬ್ಲಿಷರ್ ನೋಟ್. ಅದರಲ್ಲಿ ಅವರು ಹೇಳೋ ಪ್ರಕಾರ ಈ ಒಗಟುಗಳನ್ನು ಬಿಡಿಸೋಕೆ ನಾವು ದೊಡ್ಡ ಮ್ಯಾಥಮೆಟಿಷಿಯನ್ ಆಗ್ಬೇಕಂತಿಲ್ಲ ಅಥವಾ ಕಂಪ್ಯೂಟರ್ ಎಕ್ಸ್ಪರ್ಟ್ ಆಗಿರ್ಬೇಕಂತನೂ ಇಲ್ಲ. ಬರೀ ನಮ್ಮ ತಲೆ ಉಪಯೋಗಿಸಿದ್ರೆ ಸಾಕು, ಅಷ್ಟೇ. ಸರಿ, ಈಗೊಂದು ದೊಡ್ಡ ಸವಾಲು. ರೆಡಿನಾ? ಇದರ ಹೆಸರು ಕಾಣೆಯಾದ ಪೌಂಡ್ನ ರಹಸ್ಯ. ಇದು ಎಷ್ಟೋ ಜನರನ್ನು ದಶಕಗಳಿಂದ ತಲೆ ಕೆಡಿಸಿರೋ ಒಂದು ಕ್ಲಾಸಿಕ್ ಲಾಜಿಕ್ ಪಜಲ್. ಒಗಟು ಹೀಗಿದೆ ಕೇಳಿ. 3 ಸ್ನೇಹಿತರು ಹೋಟೆಲ್ಗೆ ಹೋಗಿ 30 ಪೌಂಡ್ ಬಿಲ್ ಕೊಡ್ತಾರೆ. ಮ್ಯಾನೇಜರ್ಗನ್ಸುತ್ತೆ ಬಿಲ್ ಜಾಸ್ತಿ ಆಯ್ತು ಅಂತ. ಹಾಗಾಗಿ 5 ಪೌಂಡ್ ಡಿಸ್ಕೌಂಟ್ ಕೊಟ್ಟು ವೇಟರ್ ಕೈಲಿ ವಾಪಸ್ ಕಳಿಸ್ತಾನೆ. ಆ ವೇಟರ್ ಏನ್ ಮಾಡ್ತಾನೆ ಅಂದ್ರೆ 2 ಪೌಂಡ್ ತಾನಿಟ್ಕೊಂಡು ಉಳಿದ 3 ಪೌಂಡನ್ನ ಮೂವರಿಗೂ 1 ಪೌಂಡ್ನಂತೆ ಹಂಚಿಬಿಡ್ತಾನೆ. ಸರಿ, ಈಗ ಲೆಕ್ಕ ನೋಡಿ. ಪ್ರತಿಯೊಬ್ಬರೂ ಖರ್ಚು ಮಾಡಿದ್ದು 9 ಪೌಂಡ್ ಅಂದ್ರೆ ಒಟ್ಟು 27 ಪೌಂಡ್ ಆಯ್ತು. ವೇಟರ್ ಹತ್ರ 2 ಪೌಂಡ್ ಇದೆ. 27 ಪೌಂಡ್ ಪ್ಲಸ್ 2 ಪೌಂಡ್ ಸೇರಿದ್ರೆ 29 ಪೌಂಡ್ ಆಯ್ತು. ಹಾಗಾದ್ರೆ ಆ 1 ಪೌಂಡ್ ಎಲ್ಲಿ ಹೋಯ್ತು? ನೋಡಿ, ಲೆಕ್ಕ ನೋಡೋಕ್ಕೆ ತುಂಬಾನೇ ಸಿಂಪಲ್ ಅನ್ಸುತ್ತೆ. ಸ್ನೇಹಿತರು ಖರ್ಚು ಮಾಡಿದ್ದು 27 ರೂಪಾಯಿ, ವೇಟರ್ ಹತ್ರ ಇರೋದು 2 ರೂಪಾಯಿ. ಎರಡನ್ನೂ ಕೂಡಿಸಿದ್ರೆ 29 ರೂಪಾಯಿ. ಆದ್ರೆ ಶುರುನಲ್ಲಿದ್ದಿದ್ದು 30 ರೂಪಾಯಿ. ಈ ಲೆಕ್ಕದಲ್ಲಿ ಎಲ್ಲೋ ಎಡವಟ್ಟಾಗ್ತಿದೆ. ಇಲ್ಲಿ ಅಂತ. ಇದರ ರಹಸ್ಯವನ್ನ ನಾವು ಬೇಗನೆ ನೋಡೋಣ. ಓಕೆ, ಸ್ವಲ್ಪ ಹೊತ್ತು ಮ್ಯಾಥ್ಸ್ ಬಿಟ್ಟು ಬೇರೆ ಥರ ಯೋಚಿಸೋಣ. ಇದನ್ನ ಲ್ಯಾಟ್ರಲ್ ಥಿಂಕಿಂಗ್ ಅಂತಾರೆ. ಅಂದ್ರೆ ಸ್ಟ್ರೈಟ್ ಆಗಿ ಯೋಚಿಸೋ ಬದಲು ಸ್ವಲ್ಪ ಅಡ್ಡಾದಿಡ್ಡಿ ಯೋಚಿಸೋದು ಅಂತಾರಲ್ಲ, ಹಾಗೆ. ನೋಡೋಣ ಬನ್ನಿ. ಇದು ಪಕ್ಕಾ ವರ್ಡ್ ಪ್ಲೇ. 2 ನಾಣ್ಯಗಳನ್ನ ಕೂಡಿಸಿದ್ರೆ 55 ಪೆನ್ಸ್ ಆಗುತ್ತೆ. ಆದ್ರೆ ಆ 2ರಲ್ಲಿ ಒಂದು ನಾಣ್ಯ 50 ಪೆನ್ಸ್ ಅಲ್ಲ. ಹಾಗಾದ್ರೆ ಆ 2 ನಾಣ್ಯಗಳು ಯಾವುದು? ಆ ಪದಗಳನ್ನ ಹುಷಾರಾಗಿ ಗಮನಿಸಿ. ಇನ್ನೊಂದು ಮಜಾವಾದ ವರ್ಡ್ ಪಜಲ್. ಸ್ಕ್ರೀನ್ ಮೇಲಿರೋ ಇಂಗ್ಲಿಷ್ ವಾಕ್ಯವನ್ನ ಗಮನ ಇಟ್ಟು ಓದಿ. There is one word on this page which is spelt incorrectly. ಈ ವಾಕ್ಯದಲ್ಲಿ ತಪ್ಪಾಗಿ ಬರ್ದಿರೋ ಆ ಒಂದು ಪದ ಯಾವುದು ಅಂತ ಕಂಡುಹಿಡಿಯೋಕ್ಕಾಗತ್ತಾ? ಓಕೆ, ತಲೆಗೆ ಸಾಕಾಗುವಷ್ಟು ಕಲ್ಸೋ ಕೊಟ್ಟ ಹಾಗಾಯ್ತು. ಈಗ ಆ ಎಲ್ಲಾ ಗೊಂದಲಗಳಿಗೆ ಉತ್ತರ ಕಂಡುಹಿಡಿಯೋ ಸಮಯ. ನಾವು ನೋಡಿದ ಎಲ್ಲಾ ಒಗಟುಗಳ ಉತ್ತರಗಳನ್ನ ಒಂದೊಂದಾಗಿ ನೋಡೋಣ. ಗೆಸ್ ಮಾಡಿರೋದು ಸರಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋ ಟೈಮ್ ಬಂತು. ಮೊದಲು ಆ ನ್ಯೂ ಡೋರ್ ಒಗಟನ್ನ ನೆನ್ಪಿಸ್ಕೊಳ್ಳೋಣ. ಆ ಅಕ್ಷರಗಳನ್ನ ಬಳಸಿ ಒಂದು ಪದವನ್ನ ರಚಿಸೋಕೆ ಕೇಳಲಾಗಿತ್ತು. ಮತ್ತು ಉತ್ತರ 1 ವರ್ಡ್. ಹೌದು, ನ್ಯೂ ಡೋರ್ ಅನ್ನೋ ಅಕ್ಷರಗಳನ್ನ ರೀಅರೇಂಜ್ ಮಾಡಿದ್ರೆ ಸಿಗೋದೆ 1 ವರ್ಡ್. ಒಗಟು ಕೇಳಿದ್ದು ಒಂದು ಪದವನ್ನ ಮಾಡಿ ಅಂತ. ಉತ್ತರವೂ ಕೂಡ ಅದೇ. ಎಂಥ ಟ್ರಿಕ್ ಅಲ್ವಾ ಇದು? ಸರಿ, ಈಗ ದೊಡ್ಡ ಮಿಸ್ಟಿಗೆ ಬರೋಣ. ಆ ಮಿಸ್ಸಿಂಗ್ ಪೌಂಡ್ ಕಥೆ. ಆ ಗೊಂದಲದ ಲೆಕ್ಕದಲ್ಲಿ ನಾವು ಎಲ್ಲಿ ದಾರಿ ತಪ್ಪಿದ್ವಿ? ನೋಡಿ, ಇಲ್ಲಿ ನಾವು ಮಾಡ್ತಿದ್ದ ತಪ್ಪೇನಂದ್ರೆ ಸಂಬಂಧ ಇಲ್ದೇ ಇರೋ ಸಂಖ್ಯೆಗಳನ್ನ ಕೂಡಿಸಿದ್ದು. ಆ ಸ್ನೇಹಿತರು ಖರ್ಚು ಮಾಡಿದ 27 ಪೌಂಡ್ ಇದೆಯಲ್ಲ, ಅದರಲ್ಲೇ ವೇಟರ್ಗೆ ಕೊಟ್ಟ 2 ಪೌಂಡ್ ಟಿಪ್ಸ್ ಸೇರಿದೆ. ಅದನ್ನ ಮತ್ತ್ಯಾಕೆ ಕೂಡಿಸ್ಬೇಕು? ನಿಜವಾದ ಲೆಕ್ಕ ಹೀಗಿದೆ. ಹೋಟೆಲ್ಗೆ ಸೇರಿದ್ದು 25 ಪೌಂಡ್, ವೇಟರ್ಗೆ ಸಿಕ್ಕಿದ್ದು 2 ಪೌಂಡ್, ಮತ್ತೆ ಸ್ನೇಹಿತರಿಗೆ ವಾಪಸ್ ಬಂದಿದ್ದು 3 ಪೌಂಡ್. ಇದನ್ನೆಲ್ಲ ಕೂಡಿಸಿದ್ರೆ ಸರಿಯಾಗಿ 30 ಪೌಂಡ್ ಆಗುತ್ತೆ. ಅಲ್ಲಿ ಯಾವ ದುಡ್ಡು ಕಳೆದೋಗಿಲ್ಲ, ನಮ್ಮ ಲಾಜಿಕ್ ಅಷ್ಟೇ ದಾರಿ ತಪ್ಪಿತ್ತು. ಈಗ ಆ ನಾಣ್ಯದ ಒಗಟು ನೆನ್ಪಿದೆ ಅಲ್ಲ? ಅದರ ಉತ್ತರ ಅದರ ಪ್ರಶ್ನೆಯಲ್ಲೇ ಇತ್ತು. ಉತ್ತರ ಒಂದು 50 ಪೆನ್ಸ್ ನಾಣ್ಯ ಮತ್ತು ಒಂದು 5 ಪೆನ್ಸ್ ನಾಣ್ಯ. ಒಗಟಿನಲ್ಲಿ ಹೇಳಿದ್ದು 2ರಲ್ಲಿ ಒಂದು ನಾಣ್ಯ 50 ಪೆನ್ಸ್ ಅಲ್ಲ ಅಂತ. 2 50 ಪೆನ್ಸ್ ಅಲ್ಲ ಅಂತಲ್ಲ. ಆ 50 ಪೆನ್ಸ್ ಅಲ್ಲದ ನಾಣ್ಯವೇ 5 ಪೆನ್ಸ್ ನಾಣ್ಯ. ನೋಡಿ, ಭಾಷೆ ನಮ್ ತಲೆ ಜೊತೆ ಹೇಗೆಲ್ಲ ಆಟ ಆಡುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಮತ್ತು ಕೊನೆಯದಾಗಿ ಆ ವರ್ಡ್ ಪಜಲ್. ಆ ವಾಕ್ಯದಲ್ಲಿ ತಪ್ಪಾಗಿ ಬರೆದಿದ್ದ ಪದ ಯಾವುದಾಗಿತ್ತು? ಆ ಪದ ಇನ್ಕರೆಕ್ಟ್ಲಿ. ಹೌದು, ಆ ವಾಕ್ಯದಲ್ಲಿ ಇನ್ಕರೆಕ್ಟ್ಲಿ ಅನ್ನೋ ಪದವನ್ನೇ ತಪ್ಪಾಗಿ ಬರೆಯಲಾಗಿದೆ ಅಂತ ಹೇಳಲಾಗಿದೆ. ಎಷ್ಟು ಬುದ್ಧಿವಂತಿಕೆಯ ಒಗಟು ಅಲ್ವಾ? ನಿಜಕ್ಕೂ ಅದ್ಭುತ. ಸರಿ,
ಇದೆಲ್ಲ ನೋಡಿದ್ಮೇಲೆ ಒಂದು ಪ್ರಶ್ನೆ ಬರುತ್ತೆ. ದಶಕಗಳಷ್ಟು ಹಳೆಯದಾದ ಈ ಒಗಟುಗಳು ಇವತ್ತಿಗೂ ನಮ್ಮನ್ನ ಯಾಕೆ ಇಷ್ಟು ಅಟ್ರಾಕ್ಟ್ ಮಾಡುತ್ತವೆ? ಅವುಗಳ ಹಿಂದಿರೋ ಪವರ್ ಏನು? ಯಾಕಂದ್ರೆ ಈ ಒಗಟುಗಳು ನಾವು ಯೋಚಿಸೋ ರೀತಿಗೆ ಒಂದು ಸವಾಲ್ ಹಾಕ್ತವೆ, ನಮ್ಮ ಅಂದಾಜುಗಳನ್ನ ಪ್ರಶ್ನೆ ಮಾಡ್ತವೆ. ನೇರವಾಗಿ ಯೋಚಿಸೋ ಬದಲು ಬೇರೆ ಆಂಗಲ್ನಿಂದ ಯೋಚಿಸಿದಾಗ ಉತ್ತರ ಸಿಗುತ್ತೆ. ಮತ್ತು ಕೊನೆಗೆ ಉತ್ತರ ಹೊಡೆದಾಗ ಸಿಗುವ ಆಹಾ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ, ಅದು ಸೂಪರ್. ಇದೆಲ್ಲ ತೋರ್ಸೋದು ಒಂದೇ ವಿಷಯ: ಲಾಜಿಕ್ ಅನ್ನೋದು ಯಾವತ್ತಿಗೂ ಹಳೇದಾಗಲ್ಲ. ಸರಿ, ಮುಗ್ಸೋಕ್ ಮುಂಚೆ ಒಂದು ಪ್ರಶ್ನೆ. ಈ ಒಗಟುಗಳನ್ನ ಬಿಡಿಸುವಾಗ ಯಾವೊಂದು ಯೋಚನಾ ಕ್ರಮವನ್ನ ಬದಿಗಿಟ್ಟು ನೋಡೋದು ತುಂಬಾ ಕಷ್ಟ ಅನ್ನಿಸ್ತು? ಲೆಕ್ಕಾಚಾರದ ಬಗ್ಗೆ ಇದ್ದ ನಂಬಿಕೆಯ ಅಥವಾ ಪದಗಳ ಅರ್ಥದ ಬಗ್ಗೆಯ? ಇದ್ರ ಬಗ್ಗೆ ಯೋಚಿಸಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ.